ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು, ಇವತ್ತು ನಮ್ಮ ಬೆಂಗಳೂರು ಬಸ್ ಯಾವ ರೀತಿ ಫುಲ್ ಜಾಲಿ ಎಲ್ಲ ಜಾಲಿ ಅನ್ನೋ ರೀತಿ ಫುಲ್ ಎಂಜಾಯ್ ಮಾಡಲಿದೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್. ಹಾಗಾದ್ರೆ ಬೆಂಗಳೂರು ಬಸ್ಸರು ಏನೇನು ಮಾಡಿದ್ರೆ ಇವತ್ತು ಜಾಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಮತ್ತು ಪ್ರಾಕ್ಟೀಸ್ ಕೂಡ ಹೇಗಿತ್ತು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬಸ್ 2024 ತುಂಬಾ ಬಲಿಷ್ಠ ಅಂತ ಹೇಳಬೇಕು. ಇನ್ನೇನು PK11 ಶೀಘ್ರದಲ್ಲೇ ಶುರು ಆಗುತ್ತೆ ಅಂತ ಹೇಳಬೇಕು. 17 ತಾರೀಕಿಂದ ಶುರು ಆಗುತ್ತೆ. ಅದು ನಮ್ಮ ಬೆಂಗಳೂರು ಬಸ್ ಮತ್ತು ತೆಲುಗು ಟೈಟನ್ಸ್ಗಳು ಮೊದಲನೇ ಪಂದ್ಯ ಇರೋದು. ಪವನ್ ಮತ್ತು ಪ್ರದೀಪ್ ಅಂತ ಹೇಳಬೇಕು, ಇಬ್ಬರ ಕಬಡ್ಡಿಯ ದಿಗ್ಗಜರ ಸರಸಾಟ ಅಂತ ಹೇಳಬೇಕು. ಇನ್ನೂ ಕೂಡ ಯಾರು ಗೆಲ್ತಾರೆ ಗುರು ಅಂತ ಕಳ್ಸ ಕಮೆಂಟ್ ಮಾಡಿ. ಮತ್ತು ನಮ್ಮ ಬೆಂಗಳೂರು ಬಸ್ಸರು ಇವತ್ತು ಫುಲ್ ಎಂಜಾಯ್ ಮಾಡ್ರು ಅಂತ ಹೇಳಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಒಂಥರ ವಂಡರ್ಲ್ ಥರ ಆಟ ಆಡ್ರು ಅಂತ ಹೇಳಬೇಕು. ವಾಲಿಬಾಲ್ ಕೂಡ ಆಟ ಆಡೋರು ಅಂತ ಹೇಳಬೇಕು. ಮತ್ತು ನಮ್ಮ ಪ್ರದೀಪ್ ನರವಾಲ್ ಅವರು ಫುಲ್ ಬಟ್ಟೆ ಬಿಚ್ಕೊಂಡು ಬರೀ ಚಡ್ಡಿ ಇಕ್ಕೊಂಡು ಅದೊಂದು ಚಡ್ಡಿ ಇಕ್ಕೊಂಡು ಅವರು ಕೂಡ ಡಾನ್ ಥರ ಆಡ್ಕೊಂಡು ಸುಮ್ಮನೆ ತಮಾಷೆಗೆ ಫೈಟ್ ಆಡ್ತಿರೋ ಅಂತ ಹೇಳಬೇಕು. ಎಲ್ಲ ವಂಡರ್ಲದಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಕೂಡ ವರ್ಕೌಟ್ ಮಾಡ್ಕೊಂಡು ಅಂತಂದರೆ ಅವ್ರನ್ನ ಎತ್ಕೊಂಡು ಇವ್ರು ಎತ್ಕೊಂಡು ಕಾಲು ಆಡ್ಕೊಂಡು ಕೀಳು ಹಾಕೊಂಡು ಅದ್ಮಿ ನೀರಲ್ಲಿ ಅದ್ಮಿ ಎಲ್ಲ ರೀತಿ ಆಟ ಆಡಿದ್ರೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು. ಅಂತ ಫುಲ್ಲು ಜಾಲಿ ಮಾಡಿದ್ರು ಅಂತ ಹೇಳಬೇಕು. ಮತ್ತು ವಾರ್ಮಪ್ ಕೂಡ ಮಾಡಿದ್ರು ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು. ರನ್ನಿಂಗ್ ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಫುಲ್ ಜಾಲಿ ಮಾಡಿದ್ರು ನಮ್ಮ ಕೆಂಪು ಗೂಳಿಗಳು ಅಂತ ಹೇಳಬೇಕು. ಜಾಲಿ ಆದ ನಂತರ ನಮ್ಮ ಬೆಂಗಳೂರು ಬಸ್ ಅವರು ಅಂತ ಅಂದರೆ ಮಾಮೂಲಿ ಪ್ರಾಕ್ಟೀಸ್ ಮಾಡಿರೋ ಅಂತ ಹೇಳಬೇಕು. ಜಾಲಿ ಆದ ನಂತರ ಅಷ್ಟೊಂದು ಸ್ಥಳಕ್ಕೆ ಹೋಗಲಿಲ್ಲ ಪ್ರಾಕ್ಟೀಸ್ ಮ್ಯಾಚಲ್ಲಿ. ಮತ್ತು ನಮ್ಮ ಬೆಂಗಳೂರು ಬಸ್ ಅಂತಲ್ಲ ಎಲ್ಲ ತನಕ ಕೂಡ ಇರುತ್ತೆ, ಜಾಲಿ ಮಾಡ್ತಾರೆ. ಅದರ ನಮಗೆ ಮೇನ್ ಬೇಕಾದ ಆಪತ್ತದೆ ನಮ್ಮ ಬೆಂಗಳೂರು ಬಸ್. ಕಳೆದ ವರ್ಷ ಗಮನಿಸಿರ್ಬೋದು, ಕಳೆದ ವರ್ಷ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಯಾವ ಮ್ಯಾಚ್ ಇದೆ ಅಂತ ಹೇಳಬೇಕು. ಅದರ ಕೊನೆಯಲ್ಲಿ ಗೆದ್ಕೊಂಡು ಅವರು ಫೈಟ್ ಕೊಟ್ಟರು ಅಂತ ಹೇಳಬೇಕು. ಅಷ್ಟೊತ್ತಿಗೆ ನಮ್ಮ ಬೆಂಗಳೂರು ಬಸ್ PK10 ಪ್ಲೇ ಆಫ್ ಕನಸು ಮುಗ್ದೋಗಿತ್ತು ಅಂತ ಹೇಳಬೇಕು. ನಮ್ಮ RCB ಕೂಡ ಅದೇ ರೀತಿ ಆಡ್ತಾ ಹೇಳಬೇಕು. ಸ್ಟಾರ್ಟಿಂಗ್ ಯಾವ ಮ್ಯಾಚ್ ಆಗಿಲ್ಲ ನಂತರ ಪ್ಲೇ ಆಫ್ ಹೋದ್ರು ಅಂತ ಹೇಳಬೇಕು. ಪ್ಲೇ ಆಫಲ್ಲಿ ಪುಸ್ತಕಂಬಿಟ್ಟು ಕೊಟ್ಟು ಬಂದರು ಅಂತ ಹೇಳಬೇಕು. ನಮ್ಗೆ ಗೊತ್ತು ನಮ್ಮ ದೇಶಕ್ಕೆ ಏನಂತವ. ಈ ವರ್ಷ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಚೆನ್ನಾಗಿ ಪ್ಲೇ ಆಫ್ಗೆ ಟಾಪ್ಸಲ್ಲಿ ಇರಲೇಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು. ಏನು ಕನ್ಸ ಕಮೆಂಟ್ ಮಾಡಿ. ಈ ವರ್ಷ ನಮ್ಮ ಬೆಂಗಳೂರು ಬಸ್ ಕಪ್ ಹೊಡಿದ್ರೆ ಅಂತ ಕನ್ಸ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ತಡ ಬಾಯ್ ಬಂದ ನಮಸ್ಕಾರ. ಜೈ ಬೆಂಗಳೂರು ಬಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ ಸೀಸು ಅಂತ ಬಾಯ್ ಬಾಯ್ ಗುರು.